ಭೂ ಮಾಫಿಯಾ ಸರ್ಕಾರನ ಕಂಟ್ರೋಲ್ ಮಾಡ್ತಾ ಇದೆ, ಸರಾಯಿ ಮಾಫಿಯಾ ಸರ್ಕಾರನ ಕಂಟ್ರೋಲ್ ಮಾಡ್ತಾ ಇದೆ. ಹಲವಾರು ಮಾಫಿಯಾಗಳ ಬಗ್ಗೆ ಹಿಂದಿನ ಹಲವಾರು ಸರ್ಕಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾವುದೋ ಮಾಫಿಯಾ ಸರ್ಕಾರ ಕಂಟ್ರೋಲ್ ಮಾಡ್ತಾ ಇದೆ. ಆದ್ರೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಭೂ ಮಾಫಿಯಾ ನಡೆಸುವವರೇ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಇವತ್ತು ಇದು ವ್ಯತ್ಯಾಸ. ಭೂ ಮಾಫಿಯಾ ಯಾರು ನಡೆಸ್ತಾ ಇದ್ದಾರೆ, ಯಾರಿಗೆ ಭೂಮಿ ಬೇಕು, ಯಾರಿಗೆ ಭೂಮಿಯ ಹಪಾಹಪಿ ಇದೆ, ಅವರೇ ಈ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಬಿಡದಿ ಟೌನ್ಶಿಪ್ ಯಾರಿಗೆ ಬೇಕು? ಬಿಡದಿ ಟೌನ್ಶಿಪ್ ಅಲ್ಲಿರುವಂತಹ ಹಲವಾರು ಜನ ಪ್ರಭಾವಿ ಮುಖಂಡರುಗಳಿಗೆ, ಕೆಲವಷ್ಟು ಅಧಿಕಾರಿಗಳಿಗೆ ಈ ಟೌನ್ಶಿಪ್ ಬೇಕು, ಅಲ್ಲಿಯ ರೈತರಿಗೆ ಬೇಡ. ರೈತರು 438 ದಿನ ಹೋರಾಟ ಮಾಡಿದ್ರು ಕೂಡ ಅದಕ್ಕಾಗಿ ನೀವು ಕೇಳ್ತಾ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಭೂ ಅಕ್ವಿಸಿಷನ್ ಆಗಿದೆ, ಏನಾಗಿದೆ? ಇಲ್ಲಿ ಸಿದ್ದು ಸೌದಿ ಅವರು ಭಾಷಣ ಮಾಡಿದ್ರು, ಕೂತಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಿಂದ ಬಂದಂತವರು. ಯಾವ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಲ್ಯಾಂಡ್ ಅಕ್ವಿಸಿಷನ್ ಆಯಿತು, ಯಾವ ಕಬಿನಿಗೆ ಲ್ಯಾಂಡ್ ಅಕ್ವಿಸಿಷನ್ ಆಯಿತು, ಇವತ್ತಿಗೆ ಕೂಡ ಎಲ್ಲರಿಗೆ ಪರಿಹಾರ ನ್ಯಾಯಯುತವಾಗಿ ಸಿಕ್ಕಿಲ್ಲ. ಇವತ್ತು ಹೋರಾಟ ನಡೀತಿದೆ. ಎಷ್ಟು ವರ್ಷಗಳ ಯೋಜನೆ? ಎಲ್ಲೆಲ್ಲಿ ಲ್ಯಾಂಡ್ ಅಕ್ವಿಷನ್ ಆಗಿದೆ ನ್ಯಾಯಯುತವಾಗಿ ಪರಿಹಾರ ಕೊಡಕ್ಕೆ ಈ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಮತ್ತೆ ಹೊಸದಾಗಿ ಲ್ಯಾಂಡ್ ಅಕ್ವಿಷನ್ ಮಾಡು. ನೀವೇನ್ ಮಾಡ್ತಾ ಇದ್ದೀರಿ? ಈಗಾಗಲೇ 3 ಗ್ರಾಮಗಳಿಗೆ ಫೈನಲ್ ನೋಟಿಫಿಕೇಶನ್ ಹೊರಡಿಸಿದ್ದೀರಿ.